ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿತೀಶ್ VG. ಹೊಸ ಅಪ್ಡೇಟ್ ಏನಪ್ಪ ಅಂದರೆ, ಇದು NS ನಿಲ್ಲಿಸಿ ಲಾಸ್ಟು ಶೋ ಹಂಪಿಲಿ ನಿಲ್ಲಿಸಿದ್ದು. ತಿರ್ಗಾ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಕೆಲಸನ. ಹಳೆ NS ಐಟಮ್ ಎಲ್ಲ ರಿಮೂವ್ ಮಾಡಿ ಹಾಕಿದೆ. ಮೊನ್ನೆ 4 ಕೈಲಿ ಹೊಡೆದೋಗಿತ್ತು. ಬ್ರ್ಯಾಂಡ್ ನ್ಯೂ ಪೈಪ್ಸ್. ಸ್ಟಂಟ್ ರೈಡಿಂಗಲ್ಲಿ ಬರೀ ಖರ್ಚೇ ಅಪ್ಪ. ಏನು ಹೇಳ್ತೇಣ? ಹೊಸ ಬೆಳ್ಳಿ 1122 ರೂಪಾಯಿ. ಹಳೇದು ಆಯಿಲ್ ನೋಡಿ ಯಾವ ಕಲರ್ ಐತೆ. ಎಲ್ಲಿ ಫೋರ್ಕ್ ಪೈಪ್ ಬೆಂಡ್ ಆಗೈತೆ ಅಂದರೆ, ಇದು ಕ್ಯಾಮ್ರಾದಲ್ಲಿ ಕಾಣಿಸ್ತದೆ ಹೆಂಗೋ ಗೊತ್ತಿಲ್ಲ. ಯಾವ ಸೈಡ್ ಅಣ್ಣ ಬೆಂಡ್ ಆಗಿರೋದು? ಎಲ್ಲ ಒಂದು ಕಡೆ ಬೆಂಡ್ ಆಗೈತೆ. ಇದು ಬೆಳ್ಳಿ ಕಲರ್ ಇರೋದ್ರಿಂದ ಕಾಣಿಸಲ್ಲ. ಡಿಸ್ಪ್ಲೇಟೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಥರ ಆಗೈತೆ. ನೆಕ್ಸ್ಟ್ ಏನಿಲ್ಲ, ಹಿಂಗೆ ಕ್ಯಾಲಿಪರು ಕ್ಲೀನ್ ಆಗೈತೆ, ಬ್ರೇಕ್ ಪ್ಯಾಡು ಕ್ಲೀನ್ ಆಗೈತೆ. ಬಟ್ ಇದೊಂದು ರೌಂಡ್ ಹಿಂಗೆ ಉಜ್ಜಿದ್ರೆ ಸರಿ ಹೋಯ್ತದೆ. ಇದು ಫುಲ್ಲು ಆಯಿಲ್ ಕೂತ್ಕೊಂಬಿಟ್ಟೈತೆ ಇದರಲ್ಲೂ. ಓಕೆ, ಬ್ರೇಕ್ ಪ್ಯಾಡ್ ಡನ್ನು. ಬೆಳಗ್ಗೆ ಸಮ್ಮರ್ ಸೀಸನ್, ಸೂರ್ಯ ಆಲೆ ತಲೆ ಮೇಲೆ ಬಂದುಬಿಟ್ಟವನೆ. ಇವಾಗ ನೆಕ್ಸ್ಟು ಕಾಲೇಜ್ ಶೋಗೆ ಇದು ಗಾಡಿ ರೆಡಿ ಮಾಡ್ತಾ ಇರೋದು ಪಕ್ಕ. ನೆಕ್ಸ್ಟು ಕಾಲೇಜಲ್ಲಿ ರಾಕು ತಿರ್ಗಾಗೇನು. ನೆಕ್ಸ್ಟ್ NS ಅಲ್ಲೇ ನೆಕ್ಸ್ಟು ತಿರ್ಗಾ ವೀಲ್ ಚೇಂಜ್ ಮಾಡಬೇಕು, ಬ್ರೇಕ್ ಸೆಟಪ್ ಚೇಂಜ್ ಮಾಡಬೇಕು, A to Z ಫುಲ್ಲು ಚೇಂಜ್ ಮಾಡಬೇಕು. ಟೈರ್ ಬಂದು ಇದು MotoGP ಟೈರು. ನೆಕ್ಸ್ಟ್ ಈ ಟೈರ್ ಮಾತ್ರ ಹಾಕ್ಕೊಳಲ್ಲ. ಈಗ ಅಪ್ಡೇಟ್ ಆಯ್ತಾ ಐತೆ, ಬ್ರ್ಯಾಂಡ್ ನ್ಯೂ ಎಲ್ಲ. ಇದು SP1 ಬೈಕು ಇಲ್ಲೇ ಐತೆ. SP1 ಟೈರ್ ಕೂಡ ಊಷ್ಟು. ಸೂಪರ್ ಬೈಕ್ ಕಸ್ಟಮ್. ಇದು ಸ್ಟೂಡೆಂಟು ಸಿದ್ಧಾರ್ಥು. ಇದು ಒಂದು ಇಂಜಿನ್ ಬಂದೈತೆ, ವೀಲಿ ಮಿಷಿನ್ಸು. ಸ್ಟೂಡೆಂಟ್ಸ್ ಎಲ್ಲ ಜಾಕೆಟು, ಅದೊಂದು ನನ್ನ ಜಾಕೆಟು. ರೂಮ್ ಫುಲ್ಲು ಲೋಡೆಡ್. ನೆಕ್ಸ್ಟ್ ಏನಪ್ಪ ಅಂದರೆ, ಫುಲ್ಲು ತೋಟ ಎಲ್ಲ ಕ್ಲೀನ್ ಆಗೈತೆ, ಸ್ಪಾಟು ಕ್ಲೀನ್ ಆಗೈತೆ. ಈ ಬ್ಲೂ ಸೀಟ್ ಬಂದು ಅಲ್ಲಿ ರೋಡ್ಗೆ ಕಾಣಿಸ್ಬಾರ್ದು ಅಂತ ನೆಕ್ಸ್ಟು ಸೀಟ್ ಹೊಡಿಯೋಕ್ಕೆ. ಇದು ಬಂದು ನಮ್ಮದು ಮೊಬೈಲ್ ಅಂಗಡಿ ಇತ್ತು, ಅದು ನೇಮ್ ಬೋರ್ಡೆಲ್ಲ ಚೇಂಜ್ ಆಗಿರೋದಕ್ಕೆ. ಐಟಮ್ ಎಲ್ಲ ಇಲ್ಲೇ ಐತೆ. ಪಕ್ಕದಲ್ಲಿ ಜೋಳ ಹಾಕಿರೋದು ಹಸುಗಳಿಗೆ. ಈ ಸೈಡು ಜೋಳ ಇತ್ತು, ಎಲ್ಲ ಕುಯ್ದು ಹಾಕ್ಬಿಟ್ಟಿದ್ದೀವಿ. ಫುಲ್ ಇಡೀ ಸ್ಪಾಟೇ ಫುಲ್ ಕ್ಲೀನ್ ಆಗೈತೆ. ಒಂದು ಸತಿ ಮಳೆ ಒಯ್ದಿರೋಕ್ಕೇನೆ. ನೆಕ್ಸ್ಟು ಪ್ರಾಕ್ಟೀಸ್ ಸೆಷನಲ್ಲಿ ಫುಲ್ ಹಬ್ಬ. ಅಣ್ಣ ನೀನು ಹೇಳ್ತಾ ಇರೋದು ಇದು ಕ್ರ್ಯಾಚಸ್ ಆಯ್ತದೆ ಅಂತ ಅಣ್ಣ. ಈ ಪೈಪಿಂಗ್ ಉಚ್ತಾ ಇರೋಕ್ಕೆ ಅಂದರೆ ಹಿಂಗೆ ಹೊಡೆದ್ರೆ ಹೇಟ್ ಆಗ್ಬಿಡೋದು. ಹಾಂ, ಹೊಡೆದ್ರೆ ಗೊತ್ತಾಯ್ತಣ್ಣ. ನಮ್ಮ ಹತ್ರ ಇದು ಏನೋ ಆಯಿಲ್ ಸೀಲ್ ಕುಣಿಸೋ ಟೂಲ್ಸ್ ಇಲ್ಲ, ಅದರಿಂದ ಈ ಥರ ಸಿಂಪಲ್ ಮ್ಯಾಜಿಕ್ ಮಾಡ್ತಾಯಿದ್ದೀವಿ. ಕಚ್ಕೊಂತದ ಅಣ್ಣ ಅದಂಗೆ. ನಾನು ಫ್ಯೂಚರಲ್ಲಿ ಗ್ಯಾರೇಜ್ ಇಕ್ಕನ ಅಂತ ಅಂದ್ಕೊಂಡಿದ್ದೀನಿ ಅಣ್ಣ. ಏನು ಹೇಳ್ತೀಯ ಇದಕ್ಕೆ? ಇಲ್ಲೇ ಗ್ಯಾರೇಜ್ ಮಾಡೋಣ ಅಣ್ಣ. ಏನು ಮಾಡೋಣ? ಇಲ್ಲೇ ಮಾಡೋದು. ಸೂಪರ್ ಬೈಕ್ ಗ್ಯಾರೇಜ್ ಮಾಡ್ಕೊಳ್ಳೋಣ ಅಣ್ಣ. ಚೆನ್ನಾಗಿ ದುಡ್ಡು ಮಾಡ್ಬೋದು. ಅದೆಲ್ಲ ಪಿನ್ನೆಲ್ಲ ಹಾಕಿ ಹಿಂಗೆಲ್ಲಿ ಹೊಡೆದು ಕುಣಿಸಿದ್ರೆ. ಇನ್ನೂ ಆಯಿಲ್ ಹಾಕಿಲ್ಲ ಅಲ್ಲ ಅಣ್ಣ? ಎಷ್ಟು ಫ್ಯೂಚರಲ್ಲಿ ಗ್ಯಾರೇಜ್ ಮಾಡಬೇಕು ದೊಡ್ಡದಾಗಿ, ಅದು ಇಲ್ಲೇ ಸ್ಪಾಟಲ್ಲೇ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಣ್ಣ, ನೋಡ್ದಾ ಹೊಸ್ದಾಗಿ ಸ್ಟೂಡೆಂಟ್ಸ್ಗೆಲ್ಲ ಅಪ್ಡೇಟ್ ಮಾಡಿದ್ದೇನೆ.
ಅದೇ ಅಣ್ಣ ಇದು ಕಾಲೇಜು ಇದು ಫೀಸು ನಿನ್ನೆ ಪೋಸ್ಟ್ ಹಾಕಿದೆ ಟೀಮ್ ಇದರಲ್ಲಿ ಸ್ಟಂಟ್ ರೈಡರ್ಸ್ ರಾಂಚಲ್ಲಿ 75,000 ಅದು 6 ಮಂತ್ಗೆ ವಿತ್ ಬೈಕು, ನೆಕ್ಸ್ಟು 3 ಮಂತ್ಸ್ಗೆ ವಿತ್ ಬೈಕು 45,000, ಅವ್ರದ್ದೇ ಬೈಕ್ ಇದ್ದರೆ 20,000 ಅಂತ ಹೇಳಿ. ಇವಾಗ ನೆಕ್ಸ್ಟು ಏನಕ್ಕೆ ಆ ಥರ ಮಾಡಿರೋದು ಅಂದರೆ 1 ತಿಂಗಳು ಮಾಡ್ತಾರೆ, ನೆಕ್ಸ್ಟು ಅವರೆಲ್ಲ ಬಿಟ್ಟು ಹೊರ್ಟೋಗ್ತಾರೆ. ನನಗದು ಲಾಸ್ ಅದು, ಯಾಕಂದರೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ತಗೊಂಡಿಲ್ಲ ಅಂದರೆ ವಾಪಸ್ಸು ಅದು ತಪ್ಪಾಗೋಯ್ತದೆ. ಇಷ್ಟೆಲ್ಲ ಖರ್ಚು ಮಾಡಾದ್ಮೇಲೆ ರಿಟರ್ನ್ಸ್ ಬೇಕು ನಮಗೆ. ಮುಂಚೆ ರಿಟರ್ನ್ಸ್ ಏನೋ ಆಸೆ ಇರಲಿಲ್ಲ, ನಾನು ಒಬ್ಬ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಎಲ್ಲರೂ ಬಿಸ್ನೆಸ್ ಮಾಡ್ಬೇಕಾದ್ರೆ ನಾವು ಬಿಸ್ನೆಸ್ ಮಾಡೋಣ. ಸ್ಟಂಟ್ ರೈಡಿಂಗ್ ಈಸ್ ಎ ಬಿಸ್ನೆಸ್. ಓಕೆ, ಇನ್ನೇನಿಲ್ಲ ಹೇಳೋದು. ಇನ್ನೇನಾದರೂ ಹೇಳೋದೈತಾ ಅಣ್ಣ? ಈಗ ನೋಡಿ ಅಪ್ಡೇಟ್ ಅದೇನಣ್ಣ, ಅದು ಇವಾಗ ಆಗ್ತಿರೋದು ಇದೇ ತಾನೇ ಆಯಿಲ್ ಸೀಲು ಅಣ್ಣ? ಆಯಿಲ್ ಸೀಲು ಇದೇ ಆಯಿಲ್ ಸೀಲು. ನಾವು ಬಜಾಜ್ ಆಯಿಲೇ ಯೂಸ್ ಮಾಡೋದು ಎಲ್ಲ ಸ್ಟಾಕ್ದು. ಅಣ್ಣ ಇದು ವೈಟ್ ಕಲರ್ ಇರ್ತದೆ, ಅದು ಹೆಂಗೆ ಗ್ರೀನ್ ಕಲರ್ ಬ್ಲ್ಯಾಕ್ ಕಲರ್ ಆಗೋಯ್ತದೆ? ಹೈಡ್ರಾಲಿಕ್ ವರ್ಕ್ ಆಗಿ ಆ ಥರ ಆಗುತ್ತೆ. ಹೈಡ್ರಾಲಿಕ್ ವರ್ಕಾಗಿ ಆ ಥರ ಆಗೋದ ಅಣ್ಣ? ಬಾಟ್ಲು ಕೊಡೋಣ. ಎಲ್ಲ ನಾನು ಯೂಸ್ ಮಾಡೋದೆಲ್ಲ ಬಜಾಜ್ ಐಟಮೇನೆ, ಒರಿಜಿನಲ್ ಬಜಾಜ್ ಐಟಮ್. ಸುಪೀರಿಯರ್ ಫ್ರಂಟ್ ಫೋರ್ಕ್ ಆಯಿಲ್. ಎಷ್ಟಣ್ಣ ಇದೊಂದು ಬಾಟ್ಲು? 70 ರೂಪಾಯಿ ಟೋಟಲು. ಇದಕ್ಕೆ ಫೋರ್ಕ್ ಆಯಿಲು 2 ಡಬ್ಬ ಪ್ಲಸ್ಸು ಇದರಲ್ಲಿ 1.5 ಡಬ್ಬ ಹಾಕಿದ್ರೆ 280 ml ಬರುತ್ತೆ. ನಾವು ಕಡಿಮೆ ಯೂಸ್ ಮಾಡ್ತೀವಿ. ಎಷ್ಟು ಹಾಕ್ತೀವಣ್ಣ ನಾವು? ಒಂದು 200 ml ಹಾಕ್ತೀವಿ. ಕಂಪನಿಯಿಂದ 280 ml ಹಾಕ್ತಾರೆ, ನಾವು 200 ml ಹಾಕ್ತಾಯಿದ್ದೀವಿ. ಏನು ತಗೋಣ ನಾವು ಹಾಕ್ತಾ ಇರೋದು ಕಾರಣ? ಪುಷ್ ಆಗಲ್ಲ, ಸ್ಟಾಪ್ ಹೊಡೆದಾಗೆ ಹಾಂ ಸಸ್ಪೆನ್ಷನ್ ಕರೆಕ್ಟಾಗಿ ವರ್ಕ್ ಆಗಲ್ಲ. ಐತಾ ಅಣ್ಣ ಅದರಲ್ಲಿ ಆಯಿಲ್ ಇನ್ನು? ಹಾಕ್ಬಿಡೋಣ, ಸ್ಟಾಕಲ್ಲಿ ಎಷ್ಟಿರುತ್ತೋ ಅಷ್ಟರಲ್ಲೇ ಹಾಕ್ಬಿಡೋಣ ಅಣ್ಣ. ಯಾಕಂದರೆ ಈಗ ನಾವು ಸ್ಟಾಕ್ ಬೈಕಲ್ಲಿ ಹೊಡೆದಾಗ ಅದು ಕರೆಕ್ಟಾಗಿ ಇರ್ತದೆ ಸ್ಟಾಪಿಗೆ. ಅಂದರೆ ನಮ್ಮದು ಆಲ್ರೆಡಿ ಲೆಗ್ಗಿಗೂ ಹಾಂ ಡ್ಯಾಮೇಜಸ್ ಇರ್ತವೆ. ನಾವು ಜಾಸ್ತಿ ಆಗೋಕ್ಕಿಂತ ಪ್ರೆಷರ್ಗೆ ಆಯಿಲ್ ಸೀಲ್ ನಿಂತ್ಕೊಳ್ಳೋಂಗಲ್ಲ, ಬೇಗ ಹೊರಟೋಗುತ್ತೆ. ಓ ಹಂಗೆ. ನಾವು ವೀಲಿ ಹೊಡೆಯೋದಕ್ಕೆ ಯಾವಾಗಲೂ ಇದಾಗ್ತಾ ಇರುತ್ತೆ ಅಂತನಾ? ನಾನು ಲಾಸ್ಟ್ ಟೈಮು ಆಲೇ 1.5 ವರ್ಷದ ಮುಂಚೆ ಇದು ಆಯಿಲ್ ಸೀಲೆಲ್ಲ ಚೇಂಜ್ ಮಾಡಿದ್ದಿದ್ದು. ಹೆಂಗಪ್ಪ ಅಂದರೆ ಇದು ನಂದು ಹಳೆ ಗಾಡಿ ಫೋರ್ಕು NSದು, ಅದಕ್ಕೆ USD ಫೋರ್ಕ್ನ ಅಪ್ಡೇಟ್ ಮಾಡಿದ್ದೀನಿ. ಇದಕ್ಕೆ ಆ ಗಾಡಿದ್ದೆಲ್ಲ ಆಕ್ಸಿಡೆಂಟ್ ಆಗಿದ್ದಿದ್ದು ಗಾಡಿಯನ್ನು ನಾನು ತೊಗೊಂಡಿರೋದು, ಆ NS. ಅದ್ರಲ್ಲಿ ಫೋರ್ಕ್ ಕಂಪ್ಲೀಟಾಗಿ ಹೊಡೆದೋಗಿತ್ತು. ನನ್ನ ಗಾಡಿದು ಆ ಸೆಟಪ್ ಹಂಗೆ ಬಿಚ್ಚಿಟ್ಟಿದ್ದು ಹಂಗೆ ಇತ್ತು, ತಿರ್ಗಾ ಅದನ್ನ ಹಂಗೆ ಹಾಕ್ಕೊಂಡಿದ್ದೀನಿ. ಇವಾಗ ಫುಲ್ಲು ಐತೆ. ನನ್ನ ಗಾಡಿ ಯಾರಿಗೂ ರೆಡಿ ಮಾಡೋಕ್ಕೆ ಕೊಡೋಲ್ಲ. ಒಂದು ನಾನೇ ರೆಡಿ ಮಾಡ್ತೀನಿ, ಇಲ್ಲ ಅಲ್ತಾಫ್ ಅಣ್ಣನ ಕೇಳಿ ರೆಡಿ ಮಾಡಿಸ್ತೀನಿ. ಇವ್ರು ಬಂದರು ಬಜಾಜ್ ಮೆಕ್ಯಾನಿಕ್ಕು, ಎಕ್ಸ್ಪರ್ಟ್ ಮೆಕ್ಯಾನಿಕ್ಕು. ಯಾವುದೇ ಗಾಡಿ ಆಗಲಿ ಪಕ್ಕಾ ರೆಡಿ ಮಾಡ್ತಾರೆ. ಏನೇ ಡೀಟೇಲ್ ಇದ್ರೂ ನನ್ನ ಕೇಳಿ ರೆಡಿ ಮಾಡಿಕೊಡ್ತೀವಿ ಅಲ್ಲ ಅಣ್ಣ? ಫ್ಯೂಚರಲ್ಲಿ ಗ್ಯಾರೇಜ್ ಮಾಡಬೇಕಲ್ಲ, ಅದಕ್ಕೇ. ಹಿಂಗೆ ಹಾಕಿ ಒಳಿಗೆ ಹಾಕೋರೆ ಮುಗಿದ ಕೆಲಸ ಇದ್ರದ್ದು ಫೋರ್ಕ್ ಕೆಲಸ. ನೆಕ್ಸ್ಟ್ ಹಂಗೆ ಕ್ಲಿಪ್ ಬರುತ್ತೆ. ಹೊಸ ಸ್ಟೀಲ್ ಹಾಕ್ತಿದ್ದಂಗೆ ಗಾಡಿ ಹೊಸ ಥರ ಆಗೋಯ್ತಣ್ಣ. ನಾವು ಲಾಸ್ಟು ಶೋ ಮಾಡಿದಾಗ ಗಾಡಿನ ತೊಳೆದೇ ಇಲ್ಲ, ಹೆಂಗೆ ನಿಂತಿತ್ತು ಹಂಗೆ ಬಿಸಾಕಿದ್ದೆ. ಫುಲ್ಲು ಎಲ್ಲ ಮಣ್ಣು. ಈ ಟೆಂಪೋದಲ್ಲಿ ಹತ್ತಿ ಇಳಿಸಿ ಗಾಡಿ ಫುಲ್ಲು ಪೈಂಟೇ ಹೊರಟಾಗ್ಬಿಟ್ಟೈತೆ. ಎಲ್ಲಿ ನೋಡಿದ್ರು ಮಣ್ಣು. ಎಕ್ಸಾಸ್ಟ್ ಬಿಚ್ಚಿ ಆ ಗಾಡಿಗೆ ಹಾಕೈತೆ ವೈಟ್ NSಗೆ. ನಾನು ಈ ಗಾಡಿ ಯೂಸ್ ಮಾಡೋದು 3 ಕ್ಯಾಲಿಪರು, ಎಲ್ಲ 220 ಕ್ಯಾಲಿಪರು ಫ್ರಂಟು. ಇದೊಂದು ಯಾವ ಕ್ಯಾಲಿಪರು ಅಂತಲೇ ಗೊತ್ತಿಲ್ಲ. ಒಟ್ಟಿನಲ್ಲಿ ಡಿಸ್ಕವರ್ 150 ಪಲ್ಸರ್ ಓಲ್ಡಾ ಇದು? ಪಲ್ಸರ್ ಓಲ್ಡ್ ಇದು.
ಇಂದೆರಡು ಬ್ರ್ಯಾಂಡ್ ನ್ಯೂ ಗೋಲ್ಡು. ನನ್ನ ಗಾಡೀಲಿ ಬರೀ ಗೋಲ್ಡೇ ಕಾಣಿಸ್ತದೆ ಅಣ್ಣ. ಅಲ್ಲಿ ಗೋಲ್ಡು, ಇಲ್ಲಿ ಗೋಲ್ಡು, ಇಲ್ಲಿ ನೋಡಿ ಇಲ್ಲೊಂದು ಬೆಳ್ಳಿ, ಇಲ್ಲೊಂದು ಬೆಳ್ಳಿ. ಸ್ಲೈಡ್ರಸ್ಸು ಬೆಳ್ಳಿನೇ, ಇದು ಬೆಳ್ಳಿನೇ. ಬರೀ ಸ್ಟೀಲು ಇಲ್ಲ ಬರೀ ಮೆಟಲು. ಇದು ನಂದು ಲೋಗೋ, ಅಂದರೆ ನನ್ನ ಟೀಮ್ದು ಲೋಗೋ. ಇದು ಟೀಮ್ ಸ್ಟಂಟ್ಯಾಕ್ಸ್ ಬ್ಯಾಂಗ್ಳೂರ್ ಅಂತ. ಅದನ್ನ ಸ್ಟಂಟ್ ರೈಡರ್ಸ್ ಲಾಂಚ್ ಮಾಡ್ತಾಯಿದ್ದೀನಿ ತಿರ್ಗಾ. ಅಣ್ಣ ಅದು ಫಸ್ಟ್ ಕಬ್ನದ್ದು ಕುಣಿಸ್ಬಿಡ್ಬೇಕಾಯ್ತು. ಬೆಳಗ್ಗೆನೆ ಹೋಯ್ತಿದ್ದಂಗೆ ಕೋತಿ ಯಾವುದೋ ಅಳ್ಸಿಂಕ ಕಿತ್ತಾಕಿತ್ತು. ಅದು ಅಲ್ತಾಫ್ ಅಣ್ಣಂಗೆ ಒಳ್ಳೆ ಗಮ್ಮಂತೈತೆ. ತಡೀರಿ ಮೇಲೆ ಹೋಗಿ ವ್ಯೂ ತೋರಿಸ್ತೀನಿ ತೋಟ ಹೆಂಗೈತೆ ಅಂತ. ಫಸ್ಟು ನಾನು ಇರೋದು ಹೆವೆನಲ್ಲಿ. ಇದು ಜೋಳಕಡ್ಡಿ, ಅದರಲ್ಲಿ ನಿಂಬೆಹಣ್ಣು ಗಿಡ ಐತೆ, ಇತ್ತ ಕಡೆ ಸೀಮೆ ಹುಲ್ಲು ಐತೆ, ಬಾಳೆ ಗಿಡ ಐತೆ, ಸಪೋಟ ಗಿಡ ಐತೆ, ಸೇಬೆ ಗಿಡ ಐತೆ, ಎಲ್ಲ ಥರನೂ ಐತೆ. ಈ ಕಡೆನೂ ಹಲಸಿನ ಮರ ಅವೆ, ಈ ಕಡೆನೂ ಹಲಸಿನ ಮರ ಐತೆ. ಮಾವಿನ ಗಿಡ ಒಂದೇ ಇರೋದು, ಇನ್ನೊಂದು ದೊಡ್ಡದಿತ್ತು ಅದು ಕಟ್ ಮಾಡಿಬಿಟ್ಟವ್ರೆ. ಈ ಸೈಡು ಮೀನು ತೊಟ್ಟಿ ಐತೆ, ಅದು ಕಡೆ ಕುರಿ ಶೆಡ್ ಐತೆ. ನೆಕ್ಸ್ಟು ಇಲ್ಲಿ ಹುಳಿ ಗಿಡ, ನಮ್ಮ ದೊಡ್ಡಪ್ಪ ಬಂದು ಹುಳಿ ಗಿಡ ಹಾಕೈತೆ. ಸ್ಪಾಟ್ ಹಿಂಗಿರುತ್ತೆ, ಕೆಳಗೆ ಹೋದ್ರೆ ಹಿಂಗೆ ನಡ್ಕೊಂಡು ಇದು ಆ್ಯಕ್ಚುಲಿ ಇದು ಕೇಸ್ ನಡೀತೈತೆ ಸ್ವಲ್ಪ ಜಮೀನ್ದು. ಇನ್ನು ಸ್ವಲ್ಪ ದಿವಸ ಆಫ್ ರೋಡ್ ರೆಡಿ ಮಾಡೋಣ ಸಿದ್ಧಾರ್ಥ್ಗೆ ಅಂತೇಳಿ. ಸಿದ್ಧಾರ್ಥ್ ಎಕ್ಸ್ಪಲ್ಸ್ ತಗೊಂಡಿದ್ದಾನೆ. ಆ ಎಕ್ಸ್ಪಲ್ಸಲ್ಲಿ ಆಫ್ ರೋಡ್ ಮಾಡೋಕ್ಕೆ ಜಾಗ ಇಲ್ಲೇ ಐತೆ ಟ್ರ್ಯಾಕ್ಗೆ. ನೆಕ್ಸ್ಟ್ ಎಲ್ಲೂ ಹೋಗಂಗಿಲ್ಲ. ಅಣ್ಣ ಸಿದ್ಧಾರ್ಥ್ ಕೈಲಿ ಆಫ್ ರೋಡ್ ಮಾಡ್ಸೋಣ ಹೆಂಗಿರ್ತದೆ? ಇಲ್ಲೇ ಆಫ್ ರೋಡಿಂಗ್ ಮಾಡೋಣ ಅಂತ ಅಣ್ಣ. ಅವ್ನು ಮಾಡೋದ ನಾನೇ ಮಾಡೋದು? ಚೆನ್ನಾಗಿದೆ ಅಣ್ಣ. ನಾನು ಆಫ್ ರೋಡ್ಗೆ ಹೋದರೆ ಚೆನ್ನಾಗಿರ್ತದ ಇಲ್ಲ ಸ್ಟಂಟ್ ರೈಡಿಂಗೇ ಮಾಡಲ ಅಣ್ಣ? ಆಫ್ ರೋಡ್ ಚೆನ್ನಾಗಿರುತ್ತೆ, ಅದಕ್ಕೆ ಹೈಟಿಗೆ ಇದಕ್ಕೆ ಪರ್ಸ್ನಾಲಿಟಿಗೆ ಚೆನ್ನಾಗಿದೆ. ನೀನೇನಣ್ಣ ಆಫ್ ರೋಡ್ ಹೋದರೆ ದುಡ್ಡು ಬರೀ ಖರ್ಚು. ಅದೊಂದು ಟ್ಯಾಲೆಂಟ್ ಇದೆಲ್ಲ ಇದ್ರಾಗ ಸ್ಟೆಂಟ್ ಇಷ್ಟು ದಿವಸ ಮಾಡಿಬಿಟ್ಟು ನೆಕ್ಸ್ಟ್ ಅದೊಂದು ರೌಂಡ್ ಹೆಂಗಿದೆ ಅಂತ ಚೆಕ್ ಮಾಡ್ಕೋಬೇಕು. ಓಡಿಸಿದ್ದೀನಿ ಅಣ್ಣ. ಆಫ್ ರೋಡ್ಗೆ ಹೋಗೋರಿಗೆ ನಾನು ಏನು ಹೇಳ್ತೀನಿ ಅಂದರೆ, ಆಫ್ ರೋಡಿಂಗ್ ಒಂದು ನನಗೆ ಬೋರಿಂಗಪ್ಪ, ನನಗೆ ಇಂಟ್ರೆಸ್ಟೇ ಇಲ್ಲ. ಏನಕ್ಕೆ ಅಂದರೆ ಆಫ್ ರೋಡ್ ಹೋಗೋಕ್ಕೆ ಏನಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ, ನಾನು ಆಲ್ರೆಡಿ ಓಡಿಸ್ಬಿಟ್ಟಿದ್ದೀನಿ. ಸ್ಟಂಟ್ ರೈಡಿಂಗ್ ಮಾಡಿರೋರಿಗೆ ಆಫ್ ರೋಡಿಂಗ್ ತುಂಬ ಈಸಿ. ಈಗ ನಾನು ಒಂದು ಸತಿ ಚೇತನ್ ಜೊತೆ ಹೋಗಿ ಟ್ರ್ಯಾಕಲ್ಲಿ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಏನಪ್ಪ ಅಂದರೆ, ನೆಕ್ಸ್ಟು ಸಿದ್ಧಾರ್ಥ್ ಬೈಕಲ್ಲಿ ಇಲ್ಲೇ ಟ್ರೈ ಮಾಡೋಣ ಅಂತ ಪಕ್ಕದಲ್ಲಿ ಟ್ರೈ ಮಾಡಿ ಹೇಳ್ತೀನಿ ಹೆಂಗೈತೆ ಎಕ್ಸ್ಪಲ್ಸ್ ಬೈಕು ಅದೆಲ್ಲ ಅಂತ. ಓಕೆ, ಅಲ್ತಾಫ್ ಅಣ್ಣ ಕೆಲ್ಸಕ್ಕೆ ಟೈಮ್ ಆಯಿತು ಅಂತ ಹೊರಟೋಯ್ತು. ಸ್ವಲ್ಪ ಕೆಲಸಗಳು ಪೆಂಡಿಂಗ್ ಐತೆ, ಆ ಕೆಲಸನ ನಾನು ಮಿಕ್ಕಿದ್ನೆಲ್ಲ ಫಿನಿಷ್ ಮಾಡ್ತೀನಿ. ಓಕೆ, ಏನೇನು ಕೆಲಸ ಪೆಂಡಿಂಗ್ ಐತೆ ಇಷ್ಟೆಲ್ಲ ಕೆಲಸ ಪೆಂಡಿಂಗ್ ಐತೆ. ಲೋ ಸೋಮ, ಫೋನ್ ಹಿಂಗೆ ಹಿಡ್ಕೊ, ನಾನು ಗಾಡಿ ರೆಡಿ ಮಾಡ್ತೀನಿ. ಅಲ್ಲಾಡಿಸ್ಬಾರ್ದು ಸರಿನಾ? ಕೂತ್ಕೋ, ಅಲ್ಲೇ ಕೂತ್ಕೋ, ಚೇರ್ ಹಾಕಿದೆ. ಇದು ಆಲ್ರೆಡಿ ಆಕ್ಸೆಲ್ ಫುಲ್ಲು ಟೈಟ್ ಮಾಡಿದಾಗೈತೆ. ಈಗ ಇನ್ನೇನು ಮಾಡಬೇಕಾ? ಕ್ಯಾಲಿಪರನ್ನು ಕುಣಿಸ್ಬೇಕು. ಕ್ಯಾಲಿಪರನ್ನು ಕುಣಿಸ್ಬಿಡೋಣ. ಇಲ್ಲ ಮಡ್ಗಾಡು ಏನು ಕ್ಯಾಲಿಪರ್ ಈ ಸೈಡೆಲ್ಲ ಬರೋದು. ಫೋನ್ ಬಂತು. ಯಾವುದು? TJU ತೇಜು. ಹಿಂಗೆ ಹಿಡ್ಕೊ ಕರೆಕ್ಟಾಗಿ. ತಿರ್ಗಾ ಒಂದು ರಾಂಗ್ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ. ಅಪ್ಪ, ಇಲ್ಲ ಅದು ದೊಡ್ಡ ಸ್ಕ್ರೂ ಡ್ರೈವರ್ ಇಲ್ಲ, ಅಲ್ಲಿ ಸ್ವಲ್ಪ ದೂರ ಹೋಗು, ದೂರದಿಂದ ಮಾಡು. ತಿರ್ಗಾ ಫೋನು. ಯಾವುದು? ಹರೀಶ್ ಕುಮಾರ್. ವಿಡಿಯೋ ಕಟ್ ಮಾಡು, ರಿಸೀವ್ ಮಾಡು ಫೋನ್. ಫೈನಲಿ ಆಲ್ಮೋಸ್ಟ್ ಡನ್ನು.
ನೀನೆಲ್ಲ ಇದೆಲ್ಲ ಯಾವಾಗ ಕಲ್ತ್ಕೊಳ್ಳೋದು? ಹಾಂ ನೀನು ಯಾವಾಗ ಇದನ್ನೆಲ್ಲ ಕಲ್ತ್ಕೊಳ್ಳೋದು? ಇನ್ನು ಎಷ್ಟೊಂದು ಸವ ಇನ್ನು ಎಷ್ಟೊಂದು ಎರಡು ಬಟ್ಟೆ ನನಗೆ ತಕ್ಕು ಮೇಲಿಂದ ಬೇರೆಯಿಂದ ತಕ್ಕು ನನ್ನ ಅಷ್ಟೊಂದು ಚಿಕ್ಕ ಮಟ್ಟನ ಅದು ಕೊಡಿದ ಮುಟ್ಟು ನನ್ನ ಕೈಗೆ ಹಾಕೊಂಡು ಸ್ವಲ್ಪ ಹೊರದಾಚೆ ತೋರಿಸ್ಬಾರ್ದು, ನೀಟಾಗಿ ತೋರಿಸು. ಫೈನಲಿ ಕಂಪ್ಲೀಟ್ಲಿ ಅಲ್ಲೇ ನಾ ಇಡೀ ಗಾಡಿನ ಹಿಡಿತಿದ್ದೆ. ಗಾಡಿನಲ್ಲ ನನ್ನ ಹಿಡಿಬೇಕು ನೀನು. ಏನು ಹೇಳು? ಏನು ಹಿಡಿಬೇಕು? ನಾನು ಕಾಣಿಸಿದ್ರಲ್ವಾ ವಿಡಿಯೋದಲ್ಲಿ? ಅಪ್ಪ ಡೈಲಿ ಇದೆ ಜಿಮ್ ಆಗ್ಬಿಟ್ಟೈತೆ. ಬೆಳ್ಳ ಅಡ್ಡ ಇಟ್ಟಿರತ್ತಾನೆ. ಅಣ್ಣ ಸೋಮ ಹೋಗಿ ಹಿಂದೆ ಹೋಗು. ಅಣ್ಣ ಸೋಮ ಹಾಂ ಕೊಡುವ ತಪ್ಪ ಎತ್ತಕ್ಕೆ ಕಂಪ್ಲೀಟ್ಲಿ ನ್ಯೂ ಫೋರ್ಕು ಹೊಸದಾಗಿ ಅಪ್ಡೇಟ್ ಆಗೈತೆ. ನೆಕ್ಸ್ಟು ಬೈಕು ಪ್ರಾಕ್ಟೀಸ್ ಮಾಡಿದಾಗ ಅವತ್ತೊಂದು ಯೂಟ್ಯೂಬ್ ಬ್ಲಾಗ್ ಮಾಡ್ತೀನಿ. ಫೈನಲ್ ಅದೇನು ಅಂತ ಗೊತ್ತಿಲ್ಲ. ಫೋರ್ಕ್ ಆಯಿಲ್ಸ್ ಇಲ್ಲೆಲ್ಲ ಹೊಸದು ಹಾಕಿದಾಗೈತೆ. ಎಲ್ಲ ಕಂಪ್ಲೀಟ್ ಡನ್. ಇವಾಗ ಟೂಲ್ಸ್ ಎಲ್ಲ ಇದು ಎತ್ತಿಕನ ಇಟ್ಟು ಗಗನ ಅಣ್ಣ ಇವನ್ನ ಗಗನ ಇದನ್ನೆಲ್ಲ ಚಿಲ್ಲು ತೊಳಿಕಾಕು. ಅಣ್ಣ ಅಣ್ಣ ಆ ಚಿಲ್ಲುದು ಹಾಂ ಫೋರ್ ಕಾಯಿಲೆ ಅಂದನು ಎತ್ಕೊಂಡೋಗು. ಫೋರ್ಕ್ ಆಯಿಲ್ ಅಂದರೆ ಇದೇನೆ. ದಿಸ್ ಈಸ್ ದಿ ಫೋರ್ಕ್ ಆಯಿಲ್. ಯಾರನ್ನ ತೋರಿಸ್ತಾ ಇದೆಯಾ ನೀನು? ನೋಡಿ ತೆಂಗಿನಗರಿ ಬಿದ್ದೈತೆ. ಗಾಡಿ ತಳ್ಬಿಡೋಣ. ಅಣ್ಣ ಇವಾಗ ರೆಡಿ ಓಡಿಸ್ಬೋದಾ ಅದನ್ನ? ಸ್ಟಾರ್ಟ್ ಮಾಡ್ಬೋದಾ? ಸ್ಟಾರ್ಟು ಮಾಡೋಕ್ಕಾಗಲ್ಲ. ಯಾಕೆ? ಏನೋ ಗೊತ್ತಿಲ್ಲ. ತೋರ್ಸೋದು ವಿಡಿಯೋದಲ್ಲಿ ತೋರ್ಸೋದು. ವಿಡಿಯೋ ಮಾಡೋ ಪಲ್ಲಿ ಬಟ್ಟೆ ವಿಡಿಯೋ ಮಾಡ್ಬೇಕು ನೋಡ. ಬೇಡ ಓಯ್ ನೀಟಾಗಿ ಇಟ್ಕೊಳ. ಬೇಡವಂತೆ. ಬೆಳ್ಳಾಕ ಅಡ್ಡ ಹಾಕಿದ್ದೆ ಬೆಳ್ ಕಾಣಿಸ್ತೈತಲ್ಲ. ಇಲ್ಲ ಅಯ್ಯೋ ನೀನು ಲೇ ಏನಾಯ್ತು ಅಲ್ಲಿ? ವಿಡಿಯೋ ಆಯ್ತಾಯ್ತಾ ಅದು? ಲೇ ಕೈ ಮೊಟ್ಟೆ ಏನು ಮೊಟ್ಟೆ ಎಕ್ಸ್ಪ್ಲೇನ್ ಮಾಡು. ಏನು ಮೊಟ್ಟೆ ಮಾಡು. ಏನು ಮೊಟ್ಟೆ ಅದು ಹೇಳು. ಏನು ಮೊಟ್ಟೆ ಹೇಳು. ಪಲ್ಲಿ ಮೊಟ್ಟೆ. ಆಯಿತು. ಇಲ್ಲೇನು ಮಾಡ್ತಿದ್ಯಾ? ನಾನು ಹಿಂದೆ ಇರುವಾಗ ನೀನು ವಿಡಿಯೋ ಮಾಡ್ಕೊಂಡು ಗಾಡಿನ ತೆಗೆದು ಹೊಡಿ ಕಾಸಿ. ಪಲ್ಲಿ ಮೊಟ್ಟೆ ತರ್ಸ ತಗೊಂಡು ಹಚ್ಕೊಂಡಿರೋದು ಯಾವ ಪಲ್ಲಿ ಮೊಟ್ಟೆ? ಫೈನ್ ಬಿಟ್ಟು ಮೊಟ್ಟೆ ಸಿಕ್ಕಿರೋದು ಇಲ್ಲ ಎಷ್ಟೊಂದು ಅದೇ. ಹಾಂ ಇಲ್ಲ ಎಷ್ಟೊಂದು ಬಾಯಿಲಿ ಕೈ ತೊಳ್ಕೊಂತೀನಿ. ಪೆಟ್ರೋಲ್ ತಡ್ಕತಿ. ನಾನು ರಿಚ್ ಕಿಡ್ಡು. ಏನು ಹೇಳು? ಪೆಟ್ರೋಲ್ ಹಾಕ ಹಿಂಗೆ ಬಕ್ಸ ಕ್ಯಾನ್ ಬಕ್ಸ. ನಾನು ರಿಚ್ ಕಿಡ್ ಅಂದರೆ ಸಾವುಕಾರ ಮಂಚ. ಕ್ಯಾಮ್ರಾ ಎಲ್ಲಿ ಹಿಡಿತಾ ಇದೆಯಾ ನೀನು? ಇವಾಕೆ ಏಯ್ ಅಮ್ಕೋ ಅಮ್ಕುವ. ಹಾಂ ಹಂಗೆ ಜೋರಾಗಿ ಅಮ್ಕು. ತಿಂದಿಲ್ವಾ ಏನು? ಜೋರಾಗಿ ಹಾಕ್ಲಾ? ಜೋರಾಗಿ ಅಮ್ಕೋ. ಫೋನ್ ಬತ್ತು ಬರಲಿ ಬಿಡು. ನೀನು ಹೇಳು ಕ್ಯಾಮ್ರಾ ತೋರಿಸು. ಫ್ರೀ ಬಜಾಜ್ ಇಲ್ಲೋಡು ನೀನು ತಳಿ ಹಾಕು ಬೇಗ 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 ಹಾಕು ಬೇಗ ಹಾಕು. ಇಲ್ಲಿ ನಿನ್ನ ಕೈ ಮೇಲೆ ಸುರಿತೈತೆ. ಸುರಿಲಿ ಬಿಡು. ಏನು ಹೇಳಿ ರಿಚ್ ಕಿಡ್ ಅಂದರೆ? ಸಾವುಕಾರ ಮನುಷ್ಯ. ಹಾಂ ಅದಕ್ಕೆ ನಾವು ಕೈನ ಯಂತ್ರ ತೊಳಿತೀವಿ ಮೆಟ್ರೋದಲ್ಲಿ. ಮತ್ತು ಬಾಟಲ್ ಫುಲ್ ಪೆಟ್ರೋಲ್ ಹಾಕಿಂತಕ್ಕೆ. ಹಾಂ ಆ ಬಾಟ್ಲು ಫುಲ್ ಪೆಟ್ರೋಲ್ ಹಾಕೊಂಡಿ. ಹಾಂ ಆ ಬಾಟ್ಲು ಫುಲ್ ಪೆಟ್ರೋಲ್ ಹಾಕೊಂಡಿ. ಏನು ಗೊತ್ತಾ? ಇಲ್ಲಿ ಬಾ. ಓಲಾ ಗಾಡಿ ಫೋರ್ಕಾಗಿ ಹೊರಡೋದೈತೆ. ಇಲ್ಲಿ ಹಾಕೋಣ ಪೆಟ್ರೋಲ್. ಬಾ ಹಂಗೆ ಓಡೋಡು ಬಾ.
ಕುತ್ಕೊಂಡು ಊಟ ಮಾಡ್ತಿ ಇಲ್ಲ ಏನಾಯ್ತದೆ ಹಂಗಾರೆ ಪೆಟ್ರೋಲ್ ಕುಡಿತ್ಯಾ ಕುಡಿ ಕೈಯ ತೊಳಿತಾರೆ ಕುಡಿಯೋದು ಕಷ್ಟ ಕುಡಿಯೋಣ ಯಾಕೆ ಹೇಳು ಬಾಯಾಳಿಗೆ ಹಾಕಲ್ಲ ಹಾಕಲ್ಲ ಹಾಕೋಣಲ್ಲ ಏನಿವಾಗ ನೀ ಕುಡಿಯಲ್ಲ ಪೆಟ್ರೋಲ್ ಬಾಟ್ಲು ನೀಟಾಗಿಡ